ನೀರು ಬೇಕಾದವರು ದೇವಸ್ಥಾನದ ಒಂದು ಚೆನ್ನಾಗಿದೆ ಅದನ್ನು ಹಿಡಿಸಬೇಕೆಂದು ಎಕ್ಕೆ ಗಿಡದ ಪಕ್ಕದಲ್ಲಿ ಒಳಗಡೆ ओम प्रेम योगिनी योगिनी योगेश्वर योगेश्वर योग भयंकरे सकलस्त्रावर गंगमस्थ उपकर्यम वशभाकर्षयाकर्षय स्वाहा यजमान राजकृत्येतु सकल शुक्रवार दिवाण द्वारा शीघ्रमे उन्नत पदविप्राप्तस्त मंगलानि भवन्तु शतमानं भवति शताय पुरुषस्तेन्द्रिय आयुष्येवेन्द्रिये प्रतिष्ठते धान्यं धनं पशुपतिः संवत्सरं दीर्घमायुः मंगलानि भवन्तु स्वेर्वर्चस्य वायुष्यमानोऽन्यमाविधा शोभमानं महीयते धान्यं धनं पशुं बहुकीर्ति लाभं संवत्सरं दीर्घमायुः मंगलानि भवन्तु सर अन्न सेफ्टी सेफ्टी ನಮಸ್ಕಾರ. ಇವತ್ತು ನನ್ನ ತಾಯಿ ರೇಖಾ ಯಲ್ಲಮ್ಮನ 19ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ಲ ನನ್ನ ವಿದೇಶಿಗಳು, ನನ್ನ ಬಂಧುಗಳು ಹಾಗೂ ಎಲ್ಲ ನನ್ನ ತಮ್ಮಂದಿರು ಕರೆದಿರುವುದು ಪೂಜೆಗೆ ಆಹ್ವಾನಿಸಿದ್ರು. ಅದೇ ರೀತಿ ನಾನು ಮತ್ತು ನಮ್ಮ ನಾಯಕರೆಲ್ಲ ಒಟ್ಟುಗೂಡಿ ಆ ತಾಯಿ ಯಲ್ಲಮ್ಮನ ದರ್ಶನ ಪಡ್ಕೊಂಡು ಜನ ಪ್ರಕಾರ ಪ್ರತಿ ವರ್ಷ ಬರ್ತಾ ಇದ್ದೀನಿ. ಇದೇ ವರ್ಷ ಕೂಡ ಬಂದು ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಮ ರೇಣುಕಾ ಯಲ್ಲಮ್ಮ ಅಂತಂದ್ರೆ ಬಹುಶಃ ಎಲ್ಲ ಅಕ್ಕಂದಿರಲಿ ಕೂಡ ಏಮ್ಮ ಒಬ್ಬ ಅಕ್ಕಂಗಿ, ದೇವತೆಯಲ್ಲಿ ಕೂಡ ಏಮ್ಮ ಒಬ್ಬ ದೇವತೆ, ಒಬ್ಬ ಶಕ್ತಿ ದೇವತೆ. ಆ ಶಕ್ತಿ ದೇವತೆಯಲ್ಲಿ ಕೇಳ್ಕೊಂಡಿದ್ದೀನಿ ರಾಜಕೀಯ ಭವಿಷ್ಯ ಹಾಗೂ ನನ್ನ ಕುಟುಂಬದ ಭವಿಷ್ಯ ತಾಯಿ ನನ್ನ ಕೈಲಿರಲಿ, ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಮುಂದೆ ಕೂಡ ಕೈ ಬಿಡಬೇಡ ಅಂತ ಕೇಳ್ಬಿಟ್ಟು ಇಡೀ ನನ್ನ ಗುಡಬಾಗಿಲು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ತಾಯಿ ನಿನ್ನ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ನೀನು ಪ್ರತಿ ವರ್ಷ ಕೂಡ ನಾನು ಬಂದಾಗ ನನ್ನ ಅಯ್ಯಪ್ಪ ಮತ್ತು ನಮ್ಮೂರಿಂದ ನನ್ನ ಕಡೆಯಿಂದ ಅನ್ನಸಂತರ್ಪಣೆ ಇದನ್ನ ಮಾಡಿಸ್ತಾ ಇದ್ರು. ಈ ವರ್ಷ ಕೂಡ ಅದೇ ರೀತಿ ಕೂಡ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಬ್ಬ ಶಾಸಕನಾಗಲ್ಲದೆ ಒಬ್ಬ ಕುಟುಂಬಸ್ಥನಾಗಿ ನಿಮ್ಮೆಲ್ಲರ ಮಗುವಾಗಿ ನಿಮ್ಮೆಲ್ಲರ ಅಣ್ತಮ್ಮನಾಗಿ ನಾವು ಶಾಸಕನಾಗಿ ಬಂದಿಲ್ಲ, ನಿಮ್ಮೆಲ್ಲರ ಒಂದು ಒಡನಾಡಿಯಾಗಿ ಬಂದಿದ್ದು ಹೊರತು ಒಬ್ಬ ಶಾಸಕನಾಗಿ ಬಂದಿಲ್ಲ. ಎಲ್ಲ ಪ್ರಕಾರವಾಗಿ ಪ್ರತಿ ವರ್ಷ ಎಷ್ಟು ವರ್ಷ ಮಾಡ್ತೀವಿ ಅಷ್ಟು ವರ್ಷ ಕೂಡ ಅನ್ನಸಂತರ್ಪಣೆ ನಂದೇ ಇತ್ತು ಅಂತ ಹೇಳಿ ಪ್ರತಿ ವರ್ಷ ಕೂಡ ಹೇಳಿದ್ದೀನಿ. ಅದೇ ರೀತಿ ನಾನು ಮಾತಕ್ಕೆ ಅಯ್ಯಪ್ಪವ್ರಿಗೆ ಇದನ್ನ ಹ್ಯಾಂಡ್ ಓವರ್ ಮಾಡಿ ಏನೇ ಕಷ್ಟ ಸುಖ ಬಂದ್ರೆ ಕೂಡ ನಾನು ಜೊತೆ ಇರ್ತೀನಿ. ಆ ತಾಯಿ ನನಗೆ ಶಕ್ತಿ ಕೊಟ್ಟಿದ್ದಾರೆ, ಆ ಶಕ್ತಿ ತಾಯಿ ಕೊಟ್ಟಿರೋ ತನಕ ಈ ರೇಣುಕಾ ಯಲ್ಲಮ್ಮನ ಸೇವೆಗೆ ನಾವು ಪಾತ್ರರಾಗಿದ್ದೇವೆ ಅಂತ ಹೇಳ್ತಾ ಇಡೀ ನನ್ನ ನಾಯಕರು ಮತ್ತು ನಾವೆಲ್ಲ ಸೇರಿ ಒಂದು ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಒಳ್ಳೆ ಕಾಲ ಬರುತ್ತೆ. ಆ ಕಾಲದೋಸ್ಕರ ನಾನು ಕೂಡ ತಾಳ್ಮೆಯಿಂದ ಎದುರು ನೋಡ್ತಾ ಇದ್ದೀನಿ. ಖಂಡಿತವಾಗಿ ಬಂದಾಗ ಇನ್ನೂ ಹೆಚ್ಚು ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ನನ್ನ ತಾಯಿ ಕೇಳ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದು ಬರುತ್ತೆ ಅಂತ ಒಂದು ಕಾರಣದಿಂದ ನಾನು ಕೂಡ ಕೈಗೆ ಅಂತ ಹೇಳ್ತಾ ನನಗೆ ಬರಮಾಡಿಕೊಂಡು ಇಷ್ಟು ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ಎಲ್ಲ ನನ್ನ ಕುಟುಂಬಸ್ಥರಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ 19ನೇ ವಾರ್ಷಿಕೋತ್ಸವದ ಎಲ್ಲ ಶುಭಾಶಯ ತಿಳಿಸ್ತಾ ಆ ತಾಯಿ ಆಶೀರ್ವಾದ ಸದಾ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸುವಂತೆ